ಒಕ್ಕಲಿಗರ ಸಂಘದ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ಸಭೆಯನ್ನ ನಡೆಸಿದ ನಂತರ ಸುದ್ದಿಗೋಷ್ಠಿಯನ್ನ ಕೂಡ ಕರೆದಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಕೇಳ್ತಾ ಹೋಗೋಣ ಬನ್ನಿ. ಒಂದು ಮೆಸೇಜ್ ಅನ್ನ ಕೊಟ್ರಿ. ನಾವು ಏನು ಹಿಂದೆಯಿಂದ ನಾವು ಬೇರೆ ಬೇರೆ ಒಂದು ಪಕ್ಷಗಳಿಗೆ ನಾವು ಸಹಾಯ ಮಾಡ್ಕೊಂಡು ಬಂದಿದ್ದೀರಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಎಲ್ಲೋ ಮಾತಾಡ್ತಾ ನನಗೆ ಪೆನ್ನು ಪೇಪರ್ ಕೊಡಿ, ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು. ಆದರೆ ಆ ಒಂದು ಉದ್ದೇಶಕ್ಕಲ್ಲ, ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಉದ್ದೇಶ ಅಲ್ಲ. ಅವತ್ತು ಅವರು ಎಷ್ಟು ವರ್ಷಗಳಿಂದ ಈ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರ ತರಬೇಕಾದ್ರೆ ಅವರ ಶ್ರಮ ಎಷ್ಟಿದೆ, ಅವರು ಎಷ್ಟು ಹೋರಾಟ ಮಾಡಿದ್ದಾರೆ, ಇದನ್ನೆಲ್ಲವನ್ನು ಕೂಡ ನೋಡಿ ನಾವು ಅವತ್ತು ಎಲ್ಲ ನಮ್ಮ ಸಮುದಾಯದವರು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ವೋಟನ್ನ ಮಾಡಿಸಿ ಆ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಬೇಕಾದ್ರೆ ನಮ್ಮ ಸಮುದಾಯ ಮೊದಲನೇ ಇದರ ಸ್ಥಾನದಲ್ಲಿದೆ. ಅವತ್ತು ಯಾಕೆ ಅಂದ್ರೆ ಒಬ್ಬರು ನಮ್ಮ ಸಮುದಾಯದವರು ಈ ತರ ಕೇಳ್ಕೊಂತ ಇದ್ದಾರೆ. 40-50 ವರ್ಷದಿಂದ ಅವರು ಪಾಪ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಹೋರಾಟ ಮಾಡಿದವರು, ಅವರಿಗೆ ಅವಕಾಶಗಳು ತಪ್ಪಿದವೆ, ಅವರಿಗೆ ಸಿಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಎಲ್ಲ ಸಮುದಾಯದವರು ನಾವು ಇವತ್ತು ಒಟ್ಟಿಗೆ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷ ಬಂತು. ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಒಂದು ಸಿದ್ಧಾಂತಗಳಿದ್ದಾವೆ. ಏನು ಯಾರು ಅಧ್ಯಕ್ಷರಾಗಿರ್ತಾರೋ ಆ ಒಂದು ಪಕ್ಷದ ಆ ಒಂದು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೋ ಅವರೇ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರುವಂತದ್ದು. ಆದರೆ ಈ ಸಾರಿ ಮಾತ್ರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಅವರು ನನಗೂ ಬೇಕು ಅಂದಾಗ ನಾವು ಕೆಲವು ಸಂದರ್ಭದಲ್ಲಿ ಒಪ್ಕೊಳ್ಬೇಕಾಗಿ ಬಂತು. ಯಾಕೆಂದ್ರೆ ಅವರು ಆ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಒಬ್ಬ ನಾಯಕರಾಗಿ ಅವರ ಕಮ್ಯುನಿಟಿಯಿಂದ ಒಂದು ಸಹಾಯನೂ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೆ. ನಾವು ಕೂಡ ಎಷ್ಟೋ ಸಾರಿ ಹೋದಾಗ ಹೋಗಲಿ ಮೊದಲನೇ ಸಾರಿ ಅವರಿಗೆ ಬಿಟ್ಬಿಡಿ ಅಂತ ಒಂದು ಮಾತನ್ನು ಕೂಡ ನಾವು ಅವ್ರಿಗೆ ಹೇಳಿದ್ರಿ. ಅದೇ ರೀತಿ ಇವರು ಸಾಕಷ್ಟು ಪ್ರಯತ್ನ ಪಟ್ಟು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಮಾಡಿದ್ರಿ. ನಮಗೆ ಆವಾಗಲೂ ಕೂಡ ತುಂಬಾ ಸಂತೋಷ ಆಯಿತು. ಯಾಕೆಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಹಿಂದೆ ಕೆಲಸ ಮಾಡಿದ್ರು, ಒಳ್ಳೆ ಅನುಭವಿಗಳು, ಒಳ್ಳೆ ನಾಯಕರು, ಇದೆಲ್ಲವನ್ನು ನೋಡಿ ಆಗಲಿ. ಆದರೆ ನೆಕ್ಸ್ಟ್ ಏನು ಅವಕಾಶ ಬಂದಾಗ ನಾವು ಕೊಡ್ತೀರಿ ಅಂತೇಳಿ ಇವತ್ತು ಹೈಕಮಾಂಡ್ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ಖರ್ಗೆ ಅವರು ಇವರೆಲ್ಲರೂ ಕೂಡ ಅವತ್ತು ಮಾತುಕತೆ ಮಾಡಿದಂತೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರೇ ಈಗ ಬಂದಿದೆ, ಅವರಿಗೆ ಅವಕಾಶ ತಪ್ಪಬಾರದು. ಯಾಕೆಂದ್ರೆ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಈ ಪಕ್ಷವನ್ನ ಅಧಿಕಾರಕ್ಕೆ ತಂದಿರ್ತಕ್ಕಂಥ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರೇ ಮುಂಚೂಣಿಯಲ್ಲಿ ಇದ್ದಾರೆ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಅವರಿಗೆ ಮೊನ್ನೆ ನಮ್ಮ ಆದಿ ಚುಂಚನಗಿರಿ ಸ್ವಾಮೀಜಿಗಳು ಒಂದು ಹೇಳಿಕೆಯನ್ನ ಕೊಟ್ಟರು ನಿನ್ನೆ. ಏನಂತಂದ್ರೆ ನಮ್ಮ ಸಮುದಾಯದವರೇ ಒಬ್ರು ಮುಖ್ಯಮಂತ್ರಿ ಆಗಬೇಕು, ಅವರಿಗೆ ಅವಕಾಶಗಳು ವಂಚನೆ ಆಗಿದೆ ಅಂತೇಳಿ ಕೊಟ್ಟಾಗ ಕೆಲವು ಸ್ವಾಮೀಜಿಗಳು, ಮಠಾಧೀಶರು ಅದಕ್ಕೆ ಇದು ಸ್ವಾಮೀಜಿಗಳಿಗೆ ಮಠಾಧೀಶರಿಗೆ ಇದು ಯಾಕೆ ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಆದರೆ ನಮ್ಮ ಸ್ವಾಮೀಜಿಯವರು, ನಿರ್ಮಲಾನಂದ ಸ್ವಾಮೀಜಿಯವರು ಮಾತಾಡಿರ್ತಕ್ಕಂಥದ್ದು ನಮ್ಮ ಸಮುದಾಯದವರೇ ಆಗಬೇಕು ಅಂತಲ್ಲ. ಅದು ಏನಂದ್ರೆ ನ್ಯಾಯಯುತವಾಗಿ ಯಾರಿಗೆ ಸಿಗಬೇಕು. ಈಗ 2 ವರ್ಷ ಆಗಿದೆ. ಸಿದ್ದರಾಮಯ್ಯನವರು ಸುಮಾರು ಹಿಂದೆನೂ ಕೂಡ ಮುಖ್ಯಮಂತ್ರಿಯಾಗಿ ಬಹಳ ವರ್ಷ ಇದ್ರು. ಈಗ ಅವರಿಗೆ ಅವಕಾಶ ಇರೋದ್ರಿಂದ ಅವರು ಒಬ್ಬ ಕಾಂಗ್ರೆಸ್ ಮುಖಂಡ, ಅವರಿಗೆ ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಹೇಳಿರತಕ್ಕಂಥ ಮಾತು. ಇದಕ್ಕೆ ಬೇರೆ ಯಾವ ಮಠಾಧೀಶರು ಕೂಡ ಇದಕ್ಕೆ ವಿರೋಧ ಮಾಡತಕ್ಕಂಥದ್ದಲ್ಲ. ಅವರು ನಾಯಕರಿಗೆ ಯಾರಾದ್ರೂ ಆಗ್ಬೇಕಾದ್ರೆ ಮಠಾಧೀಶರು ಸುಮ್ಮನೆ ಕೂತ್ಕೊಂತಿದ್ರ ಅವರು ಕೂಡ ಮಾತಾಡ್ತಾರೆ. ಅದೇ ರೀತಿ ಇವತ್ತು ರಾಜ್ಯ ಒಕ್ಕಲಿಗರ ಸಂಘ ನಾವೆಲ್ಲರೂ ಕೂಡ ಒಮ್ಮತದಿಂದ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮುದಾಯದವರು ಅಂತ ನಾವು ಕೇಳ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಧುರೀಣ ನಾಯಕರು ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕಾದ್ರೆ ಅವರ ಅವಶ್ಯಕತೆ ನಿಮಗಿದ್ರೆ ಏನು ಡಿ.ಕೆ. ಶಿವಕುಮಾರ್ ಅವರನ್ನ ಈ ಸಂದರ್ಭದಲ್ಲಿ ಅವರು ಎಲ್ಲ ನೀವು ಹೇಳದಂತ ಎಲ್ಲ ಕೇಳ್ಕೊಂಡು ಬಂದಿದ್ದಾರೆ. ಅವರು 2 ವರ್ಷ ಕಾದಿದ್ದಾರೆ. ಈಗ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕೆ ನಾವು ಎಲ್ಲರೂ ಕೂಡ ನಮ್ಮ ಸಮುದಾಯದವರು ಅವರ ಪರ ನಿಂತಿದ್ದೇವೆ, ಅವರ ಪರವಾಗಿ ನಾವು ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಾಗಿದ್ದೇವೆ ಅನ್ನೋ ಒಂದು ಮಾತು ಹೇಳಿ ಇಡೀ ಸಮುದಾಯ ಅವರ ಪರವಾಗಿದೆ. ಆದರೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ನಾವು ಬಹಳ
ಸಂತೋಷ ಪಡ್ತೇನೆ. ಅಕಸ್ಮಾತ್ ಅವರಿಗೆ ಏನಾನ ವಂಚನೆ ಆಗೋದಾದ್ರೆ ನಾವೆಲ್ಲರೂ ಕೂಡ ಮುಂದಿನ ಚುನಾವಣೆಗಳಿಗೆ ಏನು ಬುದ್ಧಿ ಕಲಿಸಬೇಕು, ಏನ್ ಮಾಡಬೇಕು, ಈಗೇನ್ ಮಾಡಬೇಕು ಅನ್ನೋದನ್ನ ನಾವು ಹೋರಾಟ ಮಾಡೇ ಮಾಡ್ತೀರಿ. ನಮ್ಮ ಸಮುದಾಯ, ಇಡೀ ರಾಜ್ಯ ಒಕ್ಕಲಿಗ ಸಂಘ ಅವರ ಪರ ನಿಂತಿದೆ ಅಂತೇಳಿ, ಅದೇ ರೀತಿ ಅದಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಮಾನ್ಯ ಸಿದ್ದರಾಮಯ್ಯನವರು ಆ ತರ ಯೋಚನೆ ಮಾಡಲ್ಲ, ಮಾತಕ್ಕೆ ತಪ್ಪಲ್ಲ. ಖಂಡಿತವಾಗೂ ಅವರ ದೊಡ್ಡತನವನ್ನು ಅವರು ತೋರಿಸ್ತಾರೆ. ಇಲ್ಲೇ ಈ ತರ ಮಾತಕ್ಕೆ ತಪ್ಪಿ ನಡ್ಕೊಂಡಂತವ್ರದ್ದು ಏನಾಯ್ತು ಅನ್ನೋದು ಅವರು ತಿಳ್ಕೊಬೇಕು. ಒಳ್ಳೆ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ದಯಮಾಡಿ ಅವ್ರಿಗೂ ಅವಕಾಶ, ಅವ್ರ ತಮ್ಮ ಅಂತ ತಿಳ್ಕೊಂಡು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅವರಿಗೆ ನಾನು ಇಡೀ ಕಾಂಗ್ರೆಸ್ಸಿನ ಎಲ್ಲ ಶಾಸಕರಲ್ಲೂ ಕೈ ಮುಗಿದು ಕೇಳ್ಕೊಳ್ಳೋದು ಇಷ್ಟೇ. ಕಷ್ಟಪಟ್ಟವರಿಗೆ ನೀವು ಅವರನ್ನ ಮುಖ್ಯಮಂತ್ರಿ ಮಾಡಿ, ಮುಂದೆನೂ ಕೂಡ ಈ ಪಕ್ಷವನ್ನು ಅಧಿಕಾರಕ್ಕೆ ತಂದೇ ತರ್ತಾರೆ, ಅವರಿಗೆ ಜವಾಬ್ದಾರಿ ಕೊಡಿ ಅಂತೇಳಿ ನಾವು ರಾಜ್ಯ ವಕೀಲ ಸಂಘ ಈ ಮೂಲಕ ಅವ್ರನ್ನ ಕೇಳಿಕೊಂಡು ನನ್ನ ಮಾತನ್ನ ಮುಗಿಸ್ತೇನೆ.